ನೋಡಿದ್ರಿ, ಏನು ಅನಿಸ್ತಾ ಇದೆ ಸರ್? ತುಂಬ ಚೆನ್ನಾಗಿದೆ. ಒಂದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ತೆಗೆದು ಈಗ ಡಿಫ್ರೆಂಟ್ ಆಗಿ ಒಂದು ಲವ್ ಸ್ಟೋರಿ ಮಾಡಿದ್ದಾರೆ. 4 ಕತೆ ಬರುತ್ತೆ ಇದರಲ್ಲಿ. ಒಳ್ಳೆ ಪ್ರಾಮಿಸಿಂಗ್ ಹೀರೋ ಉಟ್ಕೊಂಡಿದ್ದಾರೆ ಇಂಡಸ್ಟ್ರಿಗೆ. ಹೀರೋಯಿನ್ನು ಮಾಮೂಲಿ ಅವರು ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಫಿಲಮ್ ಚೆನ್ನಾಗಿದೆ. ಟಿಕೆಟ್ ಮೋಸ ಇಲ್ವಾ? ಏನು ಮೋಸ ಇಲ್ಲ, ನೋಡ್ಬೋದು. ಪಕ್ಕ ಹಿಟ್ ಆಗುತ್ತಾ ಇದು ಸಿನಿಮಾ? ಇದು ಇನ್ನು ಪಕ್ಕ ಹಿಟ್ ಆಗುತ್ತಾ ಸಿನಿಮಾ? ಹಿಟ್ ಆಗುತ್ತೆ. ಒಳ್ಳೆ ಸ್ಟೋರಿ ಇದೆ. ಇದು ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ. ಅದರಿಂದ ಎಲ್ಲ ಥರನೇ ಇಲ್ಲ ಪಿಕ್ಚರ್. ಇದೊಂದು ಡಿಫ್ರೆಂಟ್ ಆಗಿದೆ. ಸಿನಿಮಾ ನೋಡ್ತಾ ನೋಡ್ತಾ ನಿಮ್ದು ಯೌವನದ ಏಜ್ಗಳದ್ದು ಏನಾರು ಮೆಲ್ಕಾಕದ ರೀತಿ ಏನಾರು ಕಾಡ್ತಾ? ಏನು ಆ ಥರ ಎಲ್ಲ ಏನಿಲ್ಲ ಇವಾಗ. ಎಲ್ಲ ಕಲ್ಪನೆ ಕಲ್ಪನೆ ಏನಿಲ್ಲ. ಫಿಲಮ್ ಚೆನ್ನಾಗಿತ್ತು, ಫಿಲಮ್ ನೋಡ್ತಾ ಇದ್ದೀವಿ. ಅದೇ ಅಲ್ಲ, ಪಕ್ಕದಲ್ಲಿ ಅಮ್ಮ ಇದ್ದಾರೆ, ಅದು ನೋಡ್ಬಿಟ್ಟು ಬೇರೆ ಥರ ಹೇಳ್ಬೇಡಿ, ಕರೆಕ್ಟಾಗಿ ಸತ್ಯ ಹೇಳಿ. ಏನಿಲ್ಲ, ಅಂಥದ್ದೇನಿಲ್ಲ. ಚೆನ್ನಾಗಿದೆ. ಮಂಗಳೂರು ಪೋರ್ಷನ್ ಶೂಟಿಂಗಲ್ಲೆಲ್ಲ ಇದ್ವಿ. ಶೂಟಿಂಗ್ ಇದು ಮಾಡಿದ್ರಲ್ಲ, ಅದೆಲ್ಲ ಹೆಂಗಿತ್ತು? ಅದೆಲ್ಲ ಚೆನ್ನಾಗಿತ್ತು? ಅಲ್ಲಿ ಕಮಲಾದೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ಫಿಲಮಲ್ಲಿ. ಮಂಗಳೂರು ಪೋರ್ಷನ್ ಆಲ್ಮೋಸ್ಟ್ ನೋಡಿದ್ದೀವಿ ನಾವು ಶೂಟಿಂಗೇನೆ. ಕ್ಲೈಮ್ಯಾಕ್ಸ್ ನೋಡಿ ತುಂಬ ಚೆನ್ನಾಗಿ ಒಳ್ಳೆ ಎಂಡಿಂಗ್ ಮಾಡಿದ್ದಾಳೆ ಅನ್ನಿಸ್ತು. ಹೌದಾ, ಹ್ಯಾಪಿ ಎಂಡಿಂಗ್. ಹ್ಯಾಪಿ ಎಂಡಿಂಗ್. ಅದೇನೋ ಹಂಗೆ ಆಗುತ್ತೆ ಅಂದ್ಕೊಂಡು ಹೋಗ್ತಿದ್ವಿ, ಅಂದರೆ ಹ್ಯಾಪಿ ಎಂಡಿಂಗ್ ಮಾಡಿದ್ದಾರೆ. ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರು ಕೂಡ ಕಣ್ಣು ಕುಕ್ಕೋ ರೀತಿ ಪ್ರತಿ ಸಿನಿಮಾಗಳು ಹಂಗೆ ಇರುತ್ತೆ. ಹೇಗೆ ಸರ್ ಇದು ಎಲ್ಲ ಶೂಟ್ ಆಗಬೇಕಾದ್ರೆ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ಥರ ಇತ್ತು? ಆಸ್ ಪರ್ ನಮ್ಮ ಡೈರೆಕ್ಟ್ರು ಏನು ಕನಸು ಕಟ್ಟಿದ್ರಲ್ಲ ಅದನ್ನು ಪೂರ್ಣಿಸ್ಕೊಂಡು ಹೋದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಂಥದಿಲ್ಲ. ಟೆಕ್ನಿಕಲ್ ಪಾರ್ಟಲ್ಲಿ ತುಂಬ ಚೆನ್ನಾಗಾಗಿದೆ. ಇಟ್ಸ್ ಅ ವಂಡರ್ಫುಲ್ ಜರ್ನಿ. ಒಂದು ಇಷ್ಟು ವರ್ಷ ಆದರೂ ಸಹ ಒಂದು ಒಳ್ಳೆ ಔಟ್ಪುಟ್ಟು ತೆಗೆದಿದ್ದೀವಿ. ಟೆಕ್ನಿಕಲ್ ಪಾರ್ಟಲ್ಲಿ ನಮ್ಮ ಪ್ರೊಡ್ಯೂಸರ್ ಎಲ್ಲನೂ ಇವೇನು ಬೇಕಾದ್ರೂ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಡೈರೆಕ್ಟ್ರು ಏನು ಕನಸು ಕಟ್ಟಿದಾರಲ್ಲ ಅದಕ್ಕೆ ಆದಷ್ಟು ಹತ್ತಿರದಲ್ಲಿ ಶೂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಬಟ್ ಇನ್ನೂ ಬೆಟ್ರ್ ಮಾಡ್ಬೋದು. ಇಲ್ಲ ಇಲ್ಲ ಅಣ್ಣ, ಒಳ್ಳೆ ಕಣ್ಣು ಕುಕ್ಕೋ ರೀತಿ ಇತ್ತು. ಒಳ್ಳೆ ಮಂಗಳೂರಾಗಲಿ, ಒಂದು ಕಂಬಳದಾಗಲಿ, ಆಮೇಲೆ ಕಥಾಕರದ ವೈಭವದ ಸೀನ್ಗಳೆಲ್ಲ ತೋರಿಸಿದಾಗ ಒಳ್ಳೆ ಕಣ್ಣು ಕುಕ್ಕೋ ರೀತಿ ಇತ್ತು. ಅದೇ ಸಿನಿಮಾದಲ್ಲಿ ಮೇಯ್ನ್ ಪಾರ್ಟ್ ಬಂದುಬಿಟ್ಟು 4 ಸ್ಕ್ರಿಪ್ಟ್ ಇರೋದ್ರಿಂದ ಆ 4 ಸ್ಕ್ರಿಪ್ಟಲ್ಲೂ ಒಂದೊಂದು ಜಾನರ್ನ ಶೂಟ್ ಮಾಡಿದ್ವಿ. ದೇವಲೋಕ ಇರ್ಬೋದು, ಆಮೇಲೆ ಸಮುದ್ರ ಮಂಥನ ಇರ್ಬೋದು, ಆಮೇಲೆ ಮಂಗಳೂರು ಕಮಲಾ ಪೋರ್ಷನ್ಸ್ ಇರ್ಬೋದು, ಆಮೇಲೆ ಲೈವಲ್ಲಿ ಅವರಿಬ್ಬರದ್ದು ಇಂಟ್ರ್ಯಾಕ್ಷನ್ಸ್ ಇರ್ಬೋದು. ಅದೆಲ್ಲ ತುಂಬ ಅಂದರೆ ಆ ಮಳೆಯಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಅಷ್ಟೇ. ತುಂಬ ಟಾಸ್ಕ್ ಇತ್ತು, ಬಟ್ ವೆರಿ ನೈಸ್. ಎಷ್ಟು ದಿನ ಶೆಡ್ಯೂಲ್ ಆಗಿತ್ತು ಅಣ್ಣ ಇದು? ಶೆಡ್ಯೂಲ್ ಒಂದು 120 ಡೇಸ್ ಆಲ್ಮೋಸ್ಟ್ ಶೂಟ್ ಮಾಡಿದ್ವಿ. 120 ಡೇಸಿನೂ ನಮಗೆ ಫುಲ್ ಜಾಸ್ತಿ ಇದ್ವಿ. ಯಾವುದು ನಾರ್ಮಲ್ ಆಗೋದು ಶೂಟ್ ಮಾಡಿದ್ವಿ. ನನ್ನ ಪ್ರಕಾರ ಮುಟ್ಟಿದ್ದೆಲ್ಲ ಚಿನ್ನ ವಿಲಿಯಮ್ಸ್ ಅವರು ಮಾಡಿದ ಪ್ರಾಜೆಕ್ಟ್ಗಳಿಗೆಲ್ಲ ಬ್ಯಾಕ್ ಟು ಬ್ಯಾಕು ಒಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಾ ಇದೆಯಲ್ಲ, ಹೇಗೆ ಇದು ಚಮತ್ಕಾರ ಇಲ್ಲ ಸರ್. ಈಗ ಕೇಳಿನೋ ಸಾಲ ಹೇಳ್ತಿದೆ. ಇಲ್ಲ ಸರ್, ಎಲ್ಲ ಚೆನ್ನಾಗಾಗುತ್ತೆ. ಯಾಕಂದರೆ ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಡೈರೆಕ್ಟರ್ ಇರ್ತಾರೆ, ಒಳ್ಳೆ ಪ್ರೊಡ್ಯೂಸರ್ ಇರ್ತಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಸಾಥ್ ಕೊಡ್ತಾ ಇದ್ದಾರೆ. ನನ್ನ ಟೀಮು ಕಂಪ್ಲೀಟಾಗಿ ಎಲ್ಲರೂ ಜೊತೆಗೆ ಆಯಿತು. ನಾನು ಒಬ್ಬನೇ ಕ್ರೆಡಿಟ್ ತೊಗೊಳಕ್ಕಾಗಲ್ಲ. ಅವರು ಇದರಲ್ಲಿ ನನಗೆ ತುಂಬಾ ಮುಖ್ಯ. ಸೊ ಹಂಗಾಗಿ ಒಳ್ಳೆ ಮನಸ್ಸಿಗೆ ಏನೋ ಮಾಡಿದ್ರು ಚೆನ್ನಾಗಿ. ಆಗಿನ ವಿಲಿಯಮ್ಸ್ ಡಿಒಪಿಗೂ ಈಗಿನ ವಿಲಿಯಮ್ಸ್ ಡಿಒಪಿಗೂ ಏನು ವ್ಯತ್ಯಾಸ ಸರ್? ಅದೇ ಸೇಮ್ ವಿಲಿಯಮ್ಮೇ. ಆವಾಗ ಡಿಒಪಿ ವಿಲಿಯಮ್ ಹೇಗಿದ್ರು ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಅಣ್ಣ, ಇದು ಎಷ್ಟನೇ ಸಿನಿಮಾ? ಇದು ಸಿನಿಮಾ ಆಗಿದೆ, ರಿಲೀಸ್ ಆಗಬೇಕಾದ್ರೆ ಸಿನಿಮಾಗಳು ಇದ್ದಾವೆ. ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ, ಸವಿಸ್ತಾರವಾಗಿ ಮಾತಾಡಿದ್ದೀನಿ. ಥ್ಯಾಂಕ್ ಯು.